ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ವಿಚಾರ ಈಗ ಏನು ಪ್ರಸ್ತುತ ಇದೆ, ಈ ರೀತಿ ಧರ್ಮಸ್ಥಳವನ್ನ ಎಳೆದು ತರೋದು ತಪ್ಪು. ರಾಜಕೀಯ ವಿಚಾರದಲ್ಲಿ ಧರ್ಮಸ್ಥಳವನ್ನ ಎಳೆಯೋದು ತಪ್ಪು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾತನ್ನ ಹೇಳಿದ್ದಾರೆ. ವಿಜೇಂದ್ರ ಮನನೊಂದು ಧರ್ಮಸ್ಥಳದ ಹೆಸರನ್ನ ಹೇಳಿದ್ದಾರೆ. ಆಣೆ ಪ್ರಮಾಣ ಕೈಬಿಡುವಂತೆ ಅಧ್ಯಕ್ಷರಿಗೆ ವಿನಂತಿಯನ್ನ ಮಾಡಿಕೊಂಡಿದ್ದೇನೆ. ಅಡ್ಡ ಮತದಾನದ ಬಗ್ಗೆ ಸಮಿತಿ ರಚನೆ ಮಾಡಿದ್ದೇವೆ. ಇಂದಲ್ಲ ನಾಳೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶೀಘ್ರದಲ್ಲೇ ಸಾಧ್ಯ ಆದ್ರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನ ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿನ ನಾಳೆ ಪತ್ತೆ ಹಚ್ಚದ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಅವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸಬೇಕು, ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲಿಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನ ನನಗೆ ಅರ್ಥ ಆಗ್ತದ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನ ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರು ನೀವು ಹಿರಿಯರಾಗಿ ಸಲಹೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಅದು ವಿಷಯ ಈಗ ಚರ್ಚೆಗೆ. ನಮ್ಮ ಪ್ರತಿನಿಧಿ ಅಭಿಷೇಕ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಭಿಷೇಕ, ಈಗ ವಿಜೇಂದ್ರ ಅವರು ಒಂದು ಲೀಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ, ಇಂಥವರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು. ಆ ಲೀಸ್ಟ್ ನೊಂದಿಗೆ ಹೈಕಮಾಂಡ್ ಭೇಟಿ ಆಗ್ತಾರೆ ಅನ್ನುವಂಥದ್ದು. ಸದ್ಯ ಹೈಕಮಾಂಡ್ ಎಷ್ಟು ಗಂಭೀರವಾಗಿ ಇದನ್ನ ಪರಿಗಣಿಸಿದೆ, ಹಾಗೆ ಧರ್ಮಸ್ಥಳದ ವಿಚಾರವಾಗಿ ನೋಡಿ ಇಂಥ ವಿಷಯಕ್ಕೆಲ್ಲ ಎಳೆದುಕೊಂಡು ಬರಬಾರದು ಅನ್ನುವಂತ ಮಾತು. ಸದ್ಯ ಏನಿದೆ ಇಲ್ಲಿವರೆಗಿನ ಸದ್ಯದ ಮಾಹಿತಿ ಅಭಿಷೇಕ್? ಮೊದಲನೇದಾಗಿ ಬಿಜೆಪಿ ಪಕ್ಷದಿಂದ ಬೇರೆ ಪಕ್ಷಗಳಿಗೆ ಅಡ್ಡ ಮತದಾನ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯಲ್ಲಿರುವಂತ ನಾಯಕರಿಗೆ ಗಮನಕ್ಕೆ ಬಂದಿರುವಂತದ್ದು. ಸೂಕ್ಷ್ಮ ವಿಚಾರ ಆಗಿದ್ರು ಕೂಡ ಇಂಟರ್ನಲ್ ಅದೊಂದು ವಿಚಾರಣೆ ಮಾಡಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಸಮಿತಿ ವರದಿ ಕೊಡೋದಕ್ಕೆ ಇನ್ನ ಸಮಯ ಇದ್ರೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ತಿಳಿದು ಬಂದಿದೆ. ಈ ಕಾರಣದಿಂದಾಗಿ ಹೆಸರುಗಳ ಪಟ್ಟಿಯನ್ನ ಹೊತ್ತುಕೊಂಡು ದೆಹಲಿಗೆ BY ವಿಜೇಂದ್ರ ಅವರು ಹೊರಟಿರುವಂತದ್ದು. ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈ ವ್ಯಕ್ತಿಗಳು ಪಕ್ಷದ ವಿರುದ್ಧದ ಕೆಲಸಗಳನ್ನ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ, ಅವರ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಮಾಡೋರಿದ್ದಾರೆ. ಮೊದಲನೇದಾಗಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಕೂಡ ಒಂದಿಷ್ಟು ತಾರ್ಕಿಕ ಪ್ರಶ್ನೆಗಳನ್ನ ವಿಜೇಂದ್ರರವರ ಮುಂದೆ ಇಡುವಂತ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲೇ ಅಷ್ಟು ಭಿನ್ನಾಭಿಪ್ರಾಯ ಇದ್ದರೂ ಕೂಡ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಸಫಲರಾಗಿದ್ದಾರೆ. ಆದ್ರೆ ಬಿಜೆಪಿ ರಾಜ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ರು ಕೂಡ ಈ 3 ಮತಗಳು ಯಾವ ಕಾರಣಕ್ಕೆ ಮಿಸ್ ಆದವು. ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಯಾರಾದ್ರೂ ಅಂದ್ರೆ ಅಶೋಕ್ ಅವರು ವಿಪಕ್ಷ ನಾಯಕರಿರ್ಬೋದು, BY ವಿಜೇಂದ್ರ ಅವರು ಅಧ್ಯಕ್ಷ ಇರ್ಬೋದು, ಈ 2 ನಾಯಕರನ್ನ ಹೊರತುಪಡಿಸಿ ಹಿರಿಯ ನಾಯಕರ ನೇತೃತ್ವದಲ್ಲಿ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ವಾ ಅಥವಾ ಬಿಜೆಪಿಯಲ್ಲಿರುವಂತಹ ಶಾಸಕರಿಗೆ ನಾಯಕರ ವಿರುದ್ಧ ಅಸಮಾಧಾನ ಇದೆಯಾ ಅನ್ನೊಂದು ಪ್ರಶ್ನೆಯನ್ನು ಕೂಡ ಮುಂದಿಡಲಾಗುತ್ತೆ. ಅದರ ಜೊತೆಗೆ 2028ರ ಚುನಾವಣೆಗೆ ಯಾವ ರೀತಿ ಈಗ ಇದು ನಕಾರಾತ್ಮಕವಾಗಿ ಪರಿಣಮಿಸಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಅವರಿಗೆ ನೀಡಲಾಗುತ್ತೆ. ಅದರ ಜೊತೆಗೆ ಒಂದು ಸೂಚನೆ ಅಥವಾ ಎಚ್ಚರಿಕೆಯನ್ನು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ನೀಡುವಂತ ಸಾಧ್ಯತೆ ನಾವು ಗಮನಿಸ್ತಾ ಇರುವಂತದ್ದು. ಎರಡನೇದಾಗಿ ಈ ಒಂದು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅನ್ನ ಧರ್ಮಸ್ಥಳದಲ್ಲಿ ಮಾಡೋದ್ರ ಹಿನ್ನೆಲೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಸ್ವಪಕ್ಷದಿಂದಲೇ ಅಲ್ಲಿನ ಶಾಸಕರಿಂದಲೇ ಧರ್ಮಸ್ಥಳದಲ್ಲಿ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸಮಂಜಸ, ಚುನಾವಣಾ ವಿಚಾರಕ್ಕೆ ಮತಗಳ ವಿಚಾರಕ್ಕೆ ಅಂದ್ರೆ ದೇವರ ಹಾಗೂ ಧರ್ಮಕ್ಷೇತ್ರಗಳನ್ನ ಎಳೆತರುವುದು ಎಷ್ಟರ ಮಟ್ಟಿಗೆ ಸೂಕ್ತ, ಇದನ್ನ ಯಾಕೆ ಈ ರೀತಿ ಮಾಡಲಾಯ್ತು ಅನ್ನೊಂದು ವಿಚಾರವಾಗಿ ಈಗಾಗಲೇ ಸುರೇಶ್ ಕುಮಾರ್ ಅವರು ಪತ್ರ ಬರೆದಿದ್ದಾರೆ. ರಾಜ್ಯಾಧ್ಯಕ್ಷರ ನಡೆ ಯಾಕೆ ಈ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಅಂತ ನೇರವಾಗಿಯೇ ಒಂದು ಪತ್ರವನ್ನ ಬರೆದಿರೋದ್ರಿಂದ ಈ ಮಾಹಿತಿ ಕೂಡ ಹೈಕಮಾಂಡ್ಗೆ ತಲುಪಿರೋದ್ರಿಂದ
ಅಷ್ಟೇ ಅಲ್ಲದೆ ಧರ್ಮಸ್ಥಳದ ವಿಚಾರದಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಆಗ್ತಿರುವಂತಹ ಒಂದಿಷ್ಟು ನಾನಾ ಆಯಾಮಗಳಲ್ಲಿರುವಂತಹ ಡೆವಲಪ್ಮೆಂಟ್ ಗಳನ್ನ ನೋಡಿ ಯಾಕೆ ಈ ಸಂದರ್ಭದಲ್ಲಿ ವಾಪಸ್ ಧರ್ಮಸ್ಥಳವನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ಪಾರ್ಟಿ ಮಾಡ್ತಿದೆ, ಯಾವ ಕಾರಣಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅನ್ನ ಅಲ್ಲಿ ಮಾಡ್ತಿದ್ದಾರೆ, ಪಕ್ಷದ ಕಚೇರಿ ಒಳಗಡೆ ಖಾಸಗಿ ಹೋಟೆಲ್ ನಲ್ಲಿ ನಡಿಬೇಕಾಗಿದ್ದಂತ ಕೆಲಸವನ್ನ ದೇವಾಲಯದ ಸುತ್ತಮುತ್ತ ನಡೆಸುವಂತ ಅನಿವಾರ್ಯತೆ ಏನಿದೆ ಅನ್ನೋ ವಿಚಾರವನ್ನು ಕೂಡ ಇವತ್ತು ಪ್ರಶ್ನೆ ಮಾಡುವಂತ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದು. ಈ ಕಾರಣದಿಂದಾಗಿ ಯಾವ ರೀತಿ ವಿಜಯೇಂದ್ರರವರು ಹಾಗೂ ಅಶೋಕ್ ರವರು ಉತ್ತರಗಳನ್ನ ನೀಡ್ತಾರೆ, ಇವರಿಗೆ ಏನಾದ್ರೂ ಸಂದೇಶವನ್ನ ನೀಡ್ತಾರ ಅಥವಾ ಇಬ್ಬರಿಗೂ ಎಚ್ಚರಿಕೆಯನ್ನ ನೀಡ್ತಾರ ಅನ್ನೋದು ಕೂಡ ಎದುರು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂತ ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆಯ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.